ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತದ ವಿವಿಧ ಕ್ಷೇತ್ರಗಳ ಮೇಲೆ ಬೀಳ್ತಾ ಇರೋದು, ಅದರಲ್ಲಿ ಕೃಷಿ ಮಾರುಕಟ್ಟೆಯ ಮೇಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಅಡುಗೆ ಅನಿಲ ಕೊರತೆ, ಹೋಟೆಲ್ಗಳು ಮುಚ್ಚುವ ಪರಿಸ್ಥಿತಿ, ಆಟೋ ಸಂಚಾರ ಕಡಿಮೆ, ಸರಕು ಸಾಗಾಟಕ್ಕೂ ತೊಂದರೆ, ಇದೆಲ್ಲದರ ನೇರ ಹೊಡೆತ ಬೀಳ್ತಾ ಇರೋದು ಕೃಷಿ ಮಾರುಕಟ್ಟೆಗೆ. ತರಕಾರಿಗಳ ತಾಜಾತನ ಕಡಿಮೆ ಆಗಿದೆ. ಬೆಂಗಳೂರು ಸೇರಿ ರಾಜ್ಯದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೇಡಿಕೆಯೂ ಕೂಡ ಕುಸಿತ ಆಗಿದೆ. ಪೂರೈಕೆ ಹೆಚ್ಚಿದೆ, ಬೇಡಿಕೆ ಕಡಿಮೆಯಾಗಿದೆ. ವ್ಯಾಪಾರಿಗಳು ನಷ್ಟ ಅನುಭವಿಸ್ತಾ ಇದ್ದಾರೆ. ಕಳೆದ 2 ವಾರಗಳಿಂದ ತರಕಾರಿ ದರಗಳಲ್ಲಿ ದೊಡ್ಡ ಮಟ್ಟದ ಕುಸಿತ ಆಗ್ತಿದೆ. ತರಕಾರಿಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡೋ ಪರಿಸ್ಥಿತಿ ವ್ಯಾಪಾರಿಗಳದ್ದು. ಯುದ್ಧದ ಕಾರಣದಿಂದ ಸೃಷ್ಟಿಯಾಗಿರುವಂಥ ಸಮಸ್ಯೆ ಇದೆ ಇದು ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಳ್ತಾ ಇದ್ದಾರೆ. ತರಕಾರಿ ದರ ಕುಸಿತ ಆಗಿದೆ. ಕಾರಣ ಏನು ಅಂತಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ, ಖರೀದಿದಾರರು ಇಲ್ಲದಂಥ ಸ್ಥಿತಿ. ದೊಡ್ಡ ದೊಡ್ಡ ಹೋಟೆಲ್ಗಳು ಹೇಗೋ ಮ್ಯಾನೇಜ್ ಮಾಡ್ತಿದ್ದಾರೆ. ಇನ್ನು ಸಣ್ಣ ಪುಟ್ಟ ಹೋಟೆಲ್ಗಳೇನಿತ್ತು, ಅದು ಬೀದಿ ಬದಿ ಹೋಟೆಲ್ಗಳಿರ್ಬೋದು, ಇದೆಲ್ಲವೂ ಕೂಡ ಬಂದಾಗಿದೆ. ಯಾಕಂತಂದರೆ ಗ್ಯಾಸ್ ಸಿಗ್ತಿಲ್ಲ. ಅದು ಬಂದಾದ ಪರಿಣಾಮ ತರಕಾರಿಗೆ ಬೇಡಿಕೆ ಕುಸಿದಿದೆ, ತರಕಾರಿ ದರ ಕಡಿಮೆಯಾಗಿದೆ. ದಿನದಿಂದ ದಿನಕ್ಕೆ ಬೇಸಿಗೆ ತಾಪ ಅಂತೂ ದ್ವಿಗುಣಗೊಳ್ತಾ ಇರುವಂಥದ್ದು. ಒಂದು ಕಡೆ ಇನ್ನು ಯುದ್ಧ ಪ್ರಾರಂಭವಾಗಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು, ಮತ್ತೊಂದು ಕಡೆ ಸಿಲಿಂಡರ್ ಸಿಗದೆ ಇನ್ನು ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ಗಳನ್ನು ಕ್ಲೋಸ್ ಮಾಡಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಮಾರ್ಕೆಟ್ಗಳಿಗೂ, ಅದರಲ್ಲೂ ತರಕಾರಿ ಮಾರ್ಕೆಟ್ಗಳಲ್ಲೂ ತರಕಾರಿ ವ್ಯಾಪಾರಸ್ಥರಿಗೂ ಇದರ ಒಂದು ಬಿಸಿ ತಟ್ಟಿರುವಂಥದ್ದು. ಸದ್ಯ ನಾನು KR ಮಾರ್ಕೆಟ್ನಲ್ಲಿ ತರಕಾರಿ ಮಾರುಕಟ್ಟೆಯ ಹತ್ರ ಇದ್ದೇನೆ. ನಿಮಗೆ ಸದ್ಯ ಇಲ್ಲಿನ ದೃಶ್ಯಾವಳಿಯನ್ನು ತೋರಿಸ್ತಾ ಹೋಗ್ತೇವೆ. ಒಂದು ಕಡೆ ಏನೋ ಪ್ರತಿ ಈ 1-2 ತಿಂಗಳ ಮುಂಚೆ ಆಗ್ತಾ ಇರುವಂತಹ ವ್ಯಾಪಾರಕ್ಕೂ ಈಗಿನ ವ್ಯಾಪಾರಕ್ಕೂ ತುಂಬ ವ್ಯತ್ಯಾಸ ಇದೆ. ವ್ಯಾಪಾರ ತುಂಬ ಕಡಿಮೆ ಆಗ್ತಾ ಇರುವಂಥದ್ದು. ಒಂದು ಕಡೆ ಏನೋ ತರಕಾರಿ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೊಡ್ಕೊತಿರುವಂಥದ್ದು. ಸದ್ಯ ಬಿಸಿಲು ಸಹ 30-35 ಡಿಗ್ರಿ 40 ಡಿಗ್ರಿ ತಲುಪ್ತಾ ಇದೆ. ಅಂದರೆ ಬೆಳಗ್ಗೆ ತಂದಂಥ ತರಕಾರಿಗಳು ಮಧ್ಯಾಹ್ನದಷ್ಟರಲ್ಲಿ ಏನು ಬಾಡುವಂಥದ್ದು. ಅದ್ರ ಜೊತೆಗೆ ಗ್ರಾಹಕರು ಬಿಸಿಲು ಜಾಸ್ತಿ ಇರೋದ್ರಿಂದ ಏನು ಮಾರುಕಟ್ಟೆಗೆ ಬಂದು ಕೊಂಡ್ಕೊಳ್ತಾ ಇಲ್ಲ ಅಂತ ಒಂದು ರೀತಿ ಭೀತಿ ಎದುರಾಗ್ತಾ ಇರೋದು ವ್ಯಾಪಾರಸ್ಥರಿಗೆ. ಅದ್ರ ಜೊತೆಗೆ ತರಕಾರಿ ಫ್ರೆಶ್ ತರಕಾರಿಗೆ ಎಲ್ಲ ಮುಗಿಬಿರೋದ್ರಿಂದ ನಾವು ಬೆಳಗ್ಗೆ ತಂದ ಸಂದರ್ಭದಲ್ಲಿ ತರಕಾರಿಗಳು ಫ್ರೆಶ್ ಇರ್ತವೆ. ಆದರೆ ಮಧ್ಯಾಹ್ನ ಆಗ್ತಿದ್ದಂಗೆ ಎಲ್ಲ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಎಲ್ಲ ಸಹ ಬಾಡಿ ಹೋಗ್ತಾ ಇರುವಂಥದ್ದು. ಸೊ ಒಟ್ಟಿನಲ್ಲಿ ಒಂದು ಕಡೆ ಯುದ್ಧದ ಎಫೆಕ್ಟ್ ಅನ್ನುವಂಥದ್ದು ಒಂದು ಕಡೆ ಎಲ್ಲ ಮಾರ್ಗಗಳಿಗೆ, ಎಲ್ಲ ಆಯಾಮಗಳಿಂದ ಒಂದು ರೀತಿ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಒಂದು ಕಡೆ ಹೋಟೆಲ್ಗಳು ಬಂದಾಗಿರುವಂಥದ್ದು, ಸಿಲಿಂಡರ್ ಸಿಗದೆ, ಇನ್ನೊಂದು ಕಡೆ ಆಟೋ ಚಾಲಕರು LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಒಂದು ಕಡೆ ಬಂಕ್ಗಳಲ್ಲಿ ಕ್ಯೂ ನಿಂತಿರುವಂಥದ್ದು. ಇನ್ನೊಂದು ಕಡೆ ತರಕಾರಿಗಳು, ಅದರಲ್ಲೂ ಬೇಸಿಗೆಯ ಒಂದು ಬಿಸಿಲು ಹೆಚ್ಚಾಗ್ತಾ ಇರುವಂಥ, ತಾಪಮಾನ ಹೆಚ್ಚಾಗ್ತಾ ಇರೋ ತರಕಾರಿಗಳು ಬಾಡಿ ಹೋಗ್ತಾ ಇರುವಂಥದ್ದು. ಸೊ ಒಟ್ಟಿನಲ್ಲಿ ಹೇಳೋದೇನೆಂದರೆ ಎಲ್ಲೋ ನಡೆದಿರುವಂತಹ ಏನು ಯುದ್ಧದ ಎಫೆಕ್ಟ್ ಅನ್ನುವಂಥದ್ದು ಒಂದೊಂದಾಗಿ ಎಲ್ಲ ಆಯಾಮಗಳಿಗೆ ಸ್ಪ್ರೆಡ್ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸದ್ಯ ಬಿಸಿಲಿನ ಬೇಗ ಹೆಚ್ಚಾಗ್ತಾ ಇದೆ, ತರಕಾರಿ ವ್ಯಾಪಾರ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಹೋಟೆಲ್ಗಳು ಕ್ಲೋಸ್ ಆಗಿರೋದು, ನಮ್ಮ ಆ ತರಕಾರಿ ಅಂಗಡಿಗಳಿಂದ ಏನೋ ಹೋಟೆಲ್ಗಳ ಮಾಲೀಕರು ಬಂದು ತರಕಾರಿಗಳನ್ನು ಕೊಂಡ್ಕೊಳ್ತಾ ಇದ್ರು, ಗ್ರಾಹಕರು ಕೊಂಡ್ಕೊಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಆಟೋ ಚಾಲಕರು ಇಲ್ಲಿಂದ ನಮ್ಮ ತರಕಾರಿ ಅಂಗಡಿಗಳಿಂದ ತಗೊಂಡು ಹೋಟೆಲ್ಗಳಿಗೆ ಏನು ಪ್ರತಿನಿತ್ಯ ಓಡಾಟವನ್ನು ಮಾಡ್ತಾಯಿದ್ರು, ಬಾಡಿಗೆನ ಹೊಡಿತಾಯಿದ್ರು. ಈ ನಿಟ್ಟಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಬರ್ತಾ ಇಲ್ಲ, ಗ್ರಾಹಕರುಗಳು ಬರ್ತಾ ಇಲ್ಲ. ಒಂದು ಕಡೆ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ವ್ಯಾಪಾರವೂ ಸಹ ಕುಸಿತ ಆಗ್ತಾ ಇದೆ. ಇದೇ ವ್ಯಾಪಾರವನ್ನು ನೆಚ್ಚಿಕೊಂಡು ನಮ್ಮ ಸಂಸಾರವನ್ನು ನಡೆಸ್ತಾ ಇದ್ವಿ. ಆದರೆ ವ್ಯಾಪಾರ ಕುಸಿತ ಆಗಿರುವಂಥ ತುಂಬ ಆಘಾತಕಾರಿ ಅನ್ನುವಂತಹ ಮಾತುಗಳನ್ನು ಇಲ್ಲಿನ ವ್ಯಾಪಾರಸ್ಥರು ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.